ಮನಸ್ಸಾಯಿತು ಹೋಗಲು ಮುಂಗಾರಿನ ಚಾರಣಕ್ಕೆ, ಆಯ್ದುಕೊಂಡೆವು ನೇತ್ರಾವತಿ ಬದಲಾಯಿತು ರಾತ್ರೋರಾತ್ರಿ ಕುದುರೆ ಮುಖ, ಬೆಳಗಾಗುವುದರೊಳಗೆ ಅದು ಮಾಯ, ಕೊನೆಗೆ ಹೋಗಿದ್ದು ಕುರಂಜಲ್ ಶಿಖರಕ್ಕೆ. ಸಾಗಿತು ನಡಿಗೆ ಉತ್ಸಾಹದಿಂದ, ಮೊದಲ ಹೆಜ್ಜೆಗಳಲ್ಲೇ ಕಂಡೆವು ಸರಾಗವಾಗಿ ಹರಿಯುವ ಭದ್ರಾ ನೀರಿನ ಹರಿವು, ನೋಡಲು ನಯನ ಮನೋಹರ. ಸುತ್ತಲೂ ಅಚ್ಚ ಹಸಿರು, ಕಣ್ಣು ಹಾಯಿಸುವಷ್ಟು ಸಾಲು ಸಾಲು ಗಿರಿ ಶಿಖರಗಳು, ಹಸಿರು ಬಣ್ಣದ ಚಾಪೆ ಹಾಸಿದಂತೆ. ಎಂತಹ ಸೌಂದರ್ಯ ನಮ್ಮ ಕನ್ನಡ ನಾಡು. ಮುಂದೆ ಸಾಗುತ್ತಾ ದೂರ ಕ್ರಮಿಸಿದರೆ ಸಿಗುವುದೇ ಅರಣ್ಯ ಪ್ರದೇಶ. ದಟ್ಟ ಹಾಗೂ ಎತ್ತರವಾದ ಮರಗಳು, ಸೂರ್ಯನ ಕಿರಣಗಳು ಇಣುಕಲು ಸಹ ಜಾಗವಿಲ್ಲದಷ್ಟು. ನೆಲವೆಲ್ಲ ತೇವಾಂಶ, ಸುರಿಯುವ ಮಳೆಯಿಂದಾಗಿ ಹೆಜ್ಜೆ ಇಡಲು ಭಯ, ಕಂಡು ಕಾಣದ ಮಲೆನಾಡಿನ ಜಿಗಣೆಗಳಿಗೆ. ಭಯಂಕರ ಅನುಭವ ಎಲ್ಲರಿಗೂ, ಸುಖ ಸುಮ್ಮನೆ ನಿಂತರೆ ಹೋಯಿತು. ಯಾವ ಮೂಲೆಯಲ್ಲಿ ಒಳ ಹೊಕ್ಕಿರುವುದೋ ಕಾಣೆ, ನಮ್ಮ ರಕ್ತದಾನವಂತೂ ಗ್ಯಾರಂಟಿ. ಇವು ಎಷ್ಟೇ ಉಪದ್ರ ಕೊಟ್ಟರೂ ನಮಗೆ ಒಳ್ಳೆಯದೇ ಮಾಡುತ್ತದೆ. ಜಿಗಣಗಳಿಂದ ತಪ್ಪಿಸಿಕೊಳ್ಳುತ್ತಾ ಅರಣ್ಯ ಹಾದಿ ಮುಗಿಸಿ ಕುರಂಜಲ್ ಶಿಖರದ ಕಡೆಗೆ ಪಯಣ ಸಾಗಿತು. ಸುತ್ತಲೂ ಅಚ್ಚ ಹಸಿರಾಗಿ ಬೆಳೆದ ಹುಲ್ಲುಗಾವಲಿನ ಹಾಗೆ ಕಾಣುತ್ತಿತ್ತು. ಎಂತಹ ಅದ್ಭುತ ವಾತಾವರಣ. ಚಲಿಸುವ ಮೋಡಗಳು ಹೀಗೆನ್ನುತ್ತವೆ, ನಾನಿರುವ ಜಾಗಕ್ಕೆ ಬಂದಿದ್ದೀರಾ, ನನ್ನ ನೋಡಲು ಬಂದಿರಾ ಎಂದು ಸಂತೋಷದಿಂದ ಎಲ್ಲರನ್ನು ಬಾಚಿ ತಬ್ಬುತ್ತದೆ. ಎದುರುಗಿದ್ದವರು ಸಹ ಕಾಣಲಾರದಷ್ಟು ಮಂಜು ಕವಿದಿರುತ್ತದೆ. ತಣ್ಣನೆಯ ಗಾಳಿ ಮೈಸೋಕಿ ಒಮ್ಮೆಗೆ ಮೈ ಮನವೆಲ್ಲ ತಂಪಾಗಿಸುತ್ತದೆ. ಇದು ಮೋಡಗಳ ಮನೆ ಎಂದರೆ ತಪ್ಪಾಗಲಾರದು. ಶಿಖರವನ್ನೆಲ್ಲ ಆವರಿಸಿಬಿಟ್ಟಿದೆ. ಹಸಿರಿನ ಮಧ್ಯದಲ್ಲಿ ಮಂಜಿನ ಮೋಡಗಳ ಜೊತೆ ಆಟವಾಡುವಾಗ ತಕ್ಷಣವೇ ವರುಣ, ತಡೀರಿ, ನಾನು ಇಲ್ಲೇ ಇದ್ದೇನೆ, ಈಗಲೇ ಬಂದೆ ಎಂದು ಓಡೋಡಿ ಬಂದೇ ಬಿಟ್ಟಿತು. ವರುಣನ ರಭಸಕ್ಕೆ ಬೇಗನೆ ರೈನ್ಕೋಟ್ ಧರಿಸಿ ಸಂತೋಷದಿಂದ ಸ್ವಾಗತ ಕೋರಿ ಅವರೊಟ್ಟಿಗೆ ಒಮ್ಮೆ ಸಮಯ ಕಳೆದೆವು. ಪ್ರಕೃತಿಯಲ್ಲಿ ಆಗುವ ವಿಸ್ಮಯಗಳು, ಅದ್ಭುತಗಳು ಹಾಗೂ ಸೊಬಗು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಅದು ಅನುಭವಿಸುವವರಿಗೆ ಮಾತ್ರವೇ ತಿಳಿಯುತ್ತದೆ. ಶಾಂತ ಎನ್ ರೆಡ್ಡಿ. ಕುರಂಜಲ್ ಚಾರಣದ ಬಗ್ಗೆ ನನ್ನ ಅಭಿಪ್ರಾಯ. ಧನ್ಯವಾದಗಳು.